ಇದೀಗ ಸಿದ್ದು ಐತಿಹಾಸಿಕ ಬಜೆಟ್ ಮಂಡನೆಗೆ ಫೈನಲಿ ಡೇಟ್ ಫಿಕ್ಸ್ ಆಗೋಯ್ತು. ಮಾರ್ಚ್ 6ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಎಲ್ಲರ ಚಿತ್ತ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ನತ್ತ ಇದೀಗ ಸದ್ಯಕ್ಕೆ ಇರುವಂತದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು? ಸಿದ್ದು ಲೆಕ್ಕ ಸಾಮಾನ್ಯ ಜನರ ಪರವಾಗಿದೆಯಾ ಅಥವಾ ಉದ್ಯಮಿಗಳ ಪರವಾಗಿದೆಯಾ ಅನ್ನೋ ಪ್ರಶ್ನೆ. ಮೂಲಗಳ ಪ್ರಕಾರ ಹಿರಿಯ ನಾಗರಿಕರು, ಮಹಿಳೆಯರು, ನಿರುದ್ಯೋಗ ನಿವಾರಣೆಯತ್ತ ಸಿದ್ದರಾಮಯ್ಯ ಅವರು ಈಗ ಜಾಸ್ತಿ ಗಮನವನ್ನು ಹರಿಸಿದ್ದಾರೆ. ಹೊಸ ಯೋಜನೆಗಳಿಗೆ ಹಣಕಾಸು ಮೀಸಲಿಡಬೇಕು. ಈಗಾಗಲೇ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಇನ್ನು ಬಜೆಟ್ನಲ್ಲಿ ಜನಪರ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಐತಿಹಾಸಿಕ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ಸಭೆಗಳನ್ನು ನಡೆಸಿದ್ದಾರೆ. ಏನೆಲ್ಲ ನಿರ್ಧಾರ ಮಾಡಬೇಕು, ಯಾರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಇದೆಲ್ಲದರ ಕುರಿತು ಚರ್ಚೆಗಳು ಆಗಿ ಇದಾದ ನಂತರ ಫೈನಲಿ ಸಿದ್ದು ಐತಿಹಾಸಿಕ ಬಜೆಟ್ ಮಂಡನೆಗೆ ಡೇಟ್ ಫಿಕ್ಸ್ ಆಗೋದು. ಮಾರ್ಚ್ 6ನೇ ತಾರೀಖರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಸಿಎಂ ಬಜೆಟ್ನತ್ತ ಇರುವಂಥದ್ದು. ಹೇಗಿರುತ್ತೆ ಈ ಬಾರಿಯ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹೇಗಿರುತ್ತೆ? ಯಾರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಥವಾ ಹೇಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಬಜೆಟ್ ಏನಾದರೂ ಮಂಡನೆ ಮಾಡ್ತಾರಾ? ಇದರಿಂದ ಜನಸಾಮಾನ್ಯರಿಗೆ ಎಷ್ಟು ಸುಲಭ ಆಗಬಹುದು ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಎಷ್ಟು ಸುಲಭ ಆಗಬಹುದು? ಹೀಗೆ ಹಲವಾರು ಪ್ರಶ್ನೆಗಳು ಹುಟ್ಟುತ್ತೆ. ಇನ್ನು ಮೂಲಗಳ ಪ್ರಕಾರ ಹಿರಿಯ ನಾಗರಿಕರು, ವಯಸ್ಸಾದವರಿಗೆ, ಮಹಿಳೆಯರಿಗೆ, ಅಂದ್ರೆ ಅದಾದ ನಂತರ ಯಾರಿಗೆಲ್ಲ ಉದ್ಯೋಗ ಇಲ್ಲ, ಯುವಕರಿಗೆ, ಇಂಥವರ ಪರವಾಗಿ ಈ ಬಾರಿ ಬಹುಶಃ ಬಜೆಟ್ ಮಂಡನೆ ಆಗಬಹುದು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅವರ ಲೆಕ್ಕಾಚಾರ ಹೇಗಿರುತ್ತೆ, ಏನಾಗುತ್ತೆ ಅಂತ ಹೇಳಿ ಈಗಾಗಲೇ ಎಲ್ಲರ ಚಿತ್ತ ಈ ಒಂದು ಬಜೆಟ್ ಮಂಡನೆಯತ್ತ ಇರುವಂಥದ್ದು. ಹೊಸ ಯೋಜನೆಗಳಿಗೆ ಅಥವಾ ಹಣಕಾಸು ಮೀಸಲಿಡಬೇಕು ಅಂತ ಹೇಳಿ ಈಗಾಗಲೇ ಆರ್ಥಿಕ ತಜ್ಞರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಜನಪರ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದು ಯಾರಿಗೆಲ್ಲ ನಿರುದ್ಯೋಗ ಅಥವಾ ನಿರುದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ, ಅಥವಾ ವಯಸ್ಕರು, ಮಹಿಳೆಯರು, ಇಂಥವರಿಗೆ ಹೆಚ್ಚಾಗಿ ಆದ್ಯತೆಯನ್ನು ಕೊಡಬೇಕು. ಅದಾದ ನಂತರ ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ಆಲ್ಮೋಸ್ಟ್ ಜನಪರ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆರ್ಥಿಕ ತಜ್ಞರ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರೆ, ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ, ಹಲವು ಸಭೆಗಳನ್ನು ಮಾಡಿದ್ರು. ಈ ಹಿಂದೆಯೂ ಕೂಡ ಸಾಲಾಗಿ ನೋಡೋದಾದ್ರೆ ಬಹಳಷ್ಟು ಸಭೆಗಳನ್ನು ಮಾಡಿದ್ದಾರೆ. ಅಂದರೆ ಬಜೆಟ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಭೆಗಳನ್ನು ಮಾಡಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಎಲ್ಲವೂ ಕೂಡ ಜನರ ಪರವಾಗಿಯೇ ಇರಬೇಕು ಅಂತ ಹೇಳಿ ನಿರ್ಧಾರಗಳನ್ನು ಮಾಡಿ ಸಭೆ ಮಾಡಿ ಇದಾದ ನಂತರ ಮಾರ್ಚ್ 6ನೇ ತಾರೀಕು ಇದೀಗ ಸಿಎಂ ಸಿದ್ದರಾಮಯ್ಯ ಒಂದು ಐತಿಹಾಸಿಕ ಬಜೆಟ್ ಮಂಡನೆ ಮಾಡಲಿದ್ದಾರೆ.